ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ಆರಂಭವಾಗ್ತಾ ಇದೆ. ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನ ಕಲ್ಯಾಣ ಮಂಟಪದಲ್ಲಿ ಈ ಶಾಂತಿ ಸಭೆ ಆಯೋಜನೆ ಮಾಡಲಾಗಿದೆ. ಸಚಿವ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಈ ಶಾಂತಿ ಸಭೆ ನಡೀತಾ ಇದೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಆಹ್ವಾನವನ್ನು ನೀಡಲಾಗಿದೆ. ಆದರೆ ಸಭೆಯಲ್ಲಿ ಭಾಗವಹಿಸದಿರಲು ಹಿಂದೂ ಮುಖಂಡರು ನಿರ್ಧಾರ ಮಾಡಿದ್ದಾರೆ. ಈ ಸಭೆಗೆ ಕೂಡ ಹಿಂದೂ ಮುಖಂಡರು ಬಾಯ್ಕಾಟ್ ಮಾಡಿದ್ದಾರೆ. ಈ ಸಭೆಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅಂತ ಹೇಳಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 21 ಜನರನ್ನು ಅರೆಸ್ಟ್ ಮಾಡಲಾಗಿದೆ, ಜೈಲಿಗೆ ಕಳಿಸಲಾಗಿದೆ. ಯಾರು ಶಾಂತಿಗೆ ಭಂಗ ತರುವಂಥ ಪ್ರಯತ್ನ ಮಾಡಿದ್ದಾರೋ, ಯಾರು ಕಲ್ಲು ತೂರಾಟ ಮಾಡಿದ್ದಾರೋ ಅಂಥವರನ್ನು ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಆದರೂ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬಗ್ಗುತ್ತಾ ಇಲ್ಲ. ನೋಡಿ, ಹೇಳ್ತಾ ಇರೋದು ಎಷ್ಟು ಸ್ಪಷ್ಟ ಅಂತ ಹೇಳಿದ್ರೆ, ಈಗ ಮದ್ದೂರಿನಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗಿದೆ. ಶಾಂತಿ ಇದ್ದಂಥ ಮದ್ದೂರಿಗೆ ಈ ಜಾತಿ ಕಿಡಿ ಅಂತ ಕ್ಷೋಭೆಯನ್ನು ತಂದೊಡ್ಡಿದೆ. ಇದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಶಾಂತಿ ಸಭೆ ಆಗಬೇಕು. ಹೀಗಾಗಿ ಎಲ್ಲ ಅಧಿಕಾರಿಗಳ ಜೊತೆ, ಮುಖಂಡರುಗಳ ಜೊತೆ ಸೇರಿಕೊಂಡು ಎರಡೂ ಪಂಗಡ ಅಥವಾ ಎರಡು ಪರ ವಿರೋಧ ಏನಿದೆ ಅಲ್ಲಿ, ಹಿಂದೂ ಮುಖಂಡರು ಮತ್ತು ಮುಸಲ್ಮಾನ್ ಮುಖಂಡರು ಎಲ್ಲರನ್ನು ಒಟ್ಟುಗೂಡಿಸಿ ಮಾತನಾಡಿಸಿ ಯಾರ್ಯಾರ ಸಮಸ್ಯೆಗಳು ಏನಿದ್ದಾವೆ, ಈ ಗಲಭೆಗೆ ಕಾರಣ ಏನು, ಗಲಭೆ ನಡೀಲಿಕ್ಕೆ ಪ್ರಚೋದನೆ ಕೊಟ್ಟಂಥವ್ರು ಯಾರು, ಗಲಭೆ ನಡೆದೋಗಿದೆ, ಕಲ್ಲು ತೂರಾಟ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಮದ್ದೂರು ಅಶಾಂತಿಮಯ ವಾತಾವರಣ ಆಗಿದೆ, ಇದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ನಿಮ್ಮ ಡಿಮ್ಯಾಂಡ್ಸ್ ಏನು ಅಂತ ಹೇಳಿ ಎರಡೂ ಕಡೆಯವರಿಗೆ ಕೇಳಿ ಮಾತನಾಡಿಸಿ ಅವರವರ ಅಭಿಪ್ರಾಯಗಳನ್ನು ಪಡೆದು ಅದಕ್ಕೊಂದು ಇಬ್ಬರ ಸಮಕ್ಷಮದಲ್ಲಿ ಇಬ್ಬರೂ ಒಪ್ಪುವಂತೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಶಾಂತಿ ಸಭೆಯನ್ನು ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಈಗಲೂ ಕೂಡ ಶಾಂತಿ ಸಭೆ ನಡೆಯುತ್ತೆ. ಇನ್ನೇನು ಕೆಲ ಹೊತ್ತಿನಲ್ಲೇ ನಡಿಬೇಕಾಗಿತ್ತು, 3 ಗಂಟೆಗೆ ಆರಂಭ ಆಗಬೇಕಾಗಿತ್ತು. ಬಟ್ ಯಾಕೆ ಆರಂಭ ಆಗಿಲ್ಲ ಅಂತ ಹೇಳಿದ್ರೆ, ಹಿಂದೂ ಮುಖಂಡರು ಅದಕ್ಕೆ ಬಾಯ್ಕಾಟ್ ಮಾಡಿದ್ದಾರೆ, ಅದನ್ನು ತ್ಯಜಿಸಿದ್ದಾರೆ, ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಶಾಂತಿ ಸಭೆಯನ್ನು ಒಂದು ಸಮುದಾಯದ ಮುಖಂಡರ ಜೊತೆ ಮಾತಾಡಿದ್ರೆ ಅದು ಫಲಪ್ರದ ಆಗೋದಿಲ್ಲ, ಅದು ಯಶಸ್ವಿ ಆಗೋದಿಲ್ಲ. ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ.